ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ನಾನಿವತ್ತು ಸ್ವೀಟ್ ಪೊಂಗಲ್ ಮಾಡೋದನ್ನ ತೋರಿಸ್ತೀನಿ, ತುಂಬ ಸಿಂಪಲ್ಲಾಗಿ. ಇದು ಹಬ್ಬದ ಸ್ಪೆಷಲ್ಲು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಹೆಸರುಬೇಳೆ ತಗೊಂಡಿದ್ದೀನಿ, ಒಂದು 50 ಗ್ರಾಮ್ ಆಗೋಷ್ಟು. ಒಂದು 200 ಗ್ರಾಮ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಮಾಮೂಲಿ ಅಕ್ಕಿ, ಮನೇಲಿರೋ ಅಕ್ಕಿ ತಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಅದು ಯೂಸ್ ಮಾಡಿರಿ. ಮತ್ತು ತುಪ್ಪ ಒಂದು 3 ಟೇಬಲ್ ಸ್ಪೂನು, ಮತ್ತು ಏಲಕ್ಕಿ ಒಂದು 4, ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಸೊ ನೀವು ಏಲಕ್ಕಿ ಪುಡಿ ಇದನ್ನು ಯೂಸ್ ಮಾಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ, ಒಂದು 5ರಿಂದ 6 ಬಾದಾಮಿ, ಒಂದು 10 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 50 ml ಹಾಲು, 150 ಗ್ರಾಮ್ ಫ್ರೆಶ್ ಆಗಿರೋ ಬೆಲ್ಲ, ಕ್ವಾಲಿಟಿ ಬೆಲ್ಲನೇ ತಗೊಂಡಿದ್ದೀನಿ ನಾನು. ಸೊ ಅದನ್ನು ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತಗೊಂಡು, ಸೊ ಬಾಣಲಿ ಏನಾದರೂ ತಗೊಳ್ಳಿ. ಇಲ್ಲಿ ಫಸ್ಟು ನಾನು ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಹೆಸರುಬೇಳೆನೂ ಅಕ್ಕಿನೂ ಹುರಿತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಹಾಗೆ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು ವಿಸಿಲ್ ಬಿಡ್ಬೋದು. ಸೊ ನಾನು ಕುಕ್ಕರ್ ಯೂಸ್ ಮಾಡಲ್ಲ, ಇವತ್ತು ಪಾತ್ರೆಯಲ್ಲೇ ಮಾಡ್ತೀನಿ. ಇಂದಿನ ಸಂಸ್ಕೃತಿ ಥರನೇ ನಾನು ಪಾತ್ರೆಯಲ್ಲಿ ಮಾಡ್ತೀನಿ. ಈಗ ಅದನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸುಮಾರು ಇವಾಗ ನಾನು ಅಕ್ಕಿ ಬೇಳೆ 2 ಸೇರಿ 1/4 kg ಆಗೋಷ್ಟು ತಗೊಂಡಿದ್ದೆ. ಅದಕ್ಕೆ ಒಂದು 4 ಲೋಟ ಆಗೋಷ್ಟು ನೀರು ಹಾಕ್ತೀನಿ. ಇವಾಗ 1/4 kg ಅಕ್ಕಿಗೆ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಿರಲ್ಲ, ನಾನು ಆ ಥರ ಒಂದು 4 ಲೋಟ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ತೆಳ್ಳಗೆ ಬರಬೇಕು. ಸೊ ಇದು ಬೇಯ್ತಾ ಒಂಥರ ಗಂಜಿ ಟೈಪ್ ಆಗುತ್ತಲ್ವ, ಆ ಥರ. ಇದನ್ನು ಸುಮಾರು ಒಂದು 1/4 ಗಂಟೆ ಬೇಯಕ್ಕೆ ಬಿಟ್ಬಿಡೋಣ. ಸೊ ಅವಾಗ ತೆಗೆದು ನೋಡ್ತಾರೆ, ಯಾಕಂದರೆ ಉಕ್ಕಿ ಬರ್ತಾ ಇರುತ್ತೆ. ಇವಾಗ ಚೆನ್ನಾಗಿ ಒಂದು ಅರ್ಧ ಭಾಗ ಬೆಂದಿದೆ. ಈಗ ಇನ್ನೊಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಮತ್ತು ಈ ಸೌತ್ ಕಡೆ ಏನು ಮಾಡ್ತಾರೆ ಅಂದರೆ ಮಡಿಕೆಗಳಲ್ಲಿ ಬೇಯಿಸ್ತಾರೆ, ಆವಾಗ ಉಕ್ಕಿ ಬರುತ್ತೆ. ಆವಾಗೇ ಪೊಂಗಲ್ ಅಂತ ಕೂಗ್ತಾರೆ. ಆ ಥರ ಸೆಲೆಬ್ರೇಷನ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಅದು ಬೇಯಷ್ಟರಲ್ಲಿ ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅದನ್ನೆಲ್ಲ ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಕಲರಾಗಿ ಬರಲಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು 2ರಿಂದ 3 ಲವಂಗ ಹಾಕಿ. ಲವಂಗ ಸ್ವೀಟುಗಳಲ್ಲಿ ಲವಂಗ ಯೂಸ್ ಮಾಡಿದ್ರೆ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಚೆನ್ನಾಗಿ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ. ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನಾನು. ಮತ್ತು ಅದೇ ಬಾಣಲಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ಬೆಲ್ಲ ನಾನು ತಗೊಂಡಿರೋದು ಒಳ್ಳೆ ಕ್ವಾಲಿಟಿ, ಆದ್ರೂ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತೀನಿ. ಮತ್ತು ಪಾಕ ಥರ ಮಾಡೋಕ್ಕೆ ಹೋಗಬೇಡಿ, ಅದು ಬೇರೆ ಡಿಫ್ರೆಂಟ್ ಟೇಸ್ಟ್ ಬಂದ್ಬಿಡುತ್ತೆ. ಸುಮಾರು 1 ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು ಕರಗಿಸ್ಕೊತೀನಿ. ಮತ್ತು ನೀವು ಈ ಹಬ್ಬದಲ್ಲೇ ಅಲ್ಲ, ದೇವ್ರಿಗೆ ನೈವೇದ್ಯಕ್ಕೆ, ಮತ್ತು ಸಡನ್ನಾಗಿ ಮನೇಲಿ ಯಾರಾದರೂ ಮಕ್ಕಳು ಸ್ವೀಟ್ ಕೇಳಿದಾಗ, ಸೊ ರೈಸ್ ಏನಾದರೂ ಇದ್ದಾಗ ಆ ರೈಸಲ್ಲಿ ಈ ಥರ ಬೆಲ್ಲನ ಕರಗಿಸಿ ಮಾಡಿ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಇದು ಚೆನ್ನಾಗಿ ಕರಗಿದೆ. ಇದನ್ನು ಹಾಗೆ ಪಕ್ಕದಲ್ಲಿ ಇಡೋಣ. ತಣ್ಣಗಾಗಿ ಬಿಡೋಕ್ಕೆ ಹೋಗಬೇಡಿ ಬೆಲ್ಲದ್ದು. ಈಗ ನೋಡಿ ಚೆನ್ನಾಗಿ ಉಕ್ಕಿ ಬಂದಿದೆ. ಚೆನ್ನಾಗಿ ಬೇಳೆ ಅಕ್ಕಿ ಎಲ್ಲ ನುಣ್ಣಗೆ ಬೆಂದಿದೆ, ಅಂದರೆ 2 ಭಾಗ ಆಗಿದೆ. ಈಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ನೀವು ಹಾಲು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಕೆಲವರು ಹಾಲಲ್ಲೇ ಬೇಯಿಸ್ತಾರೆ ಅಕ್ಕಿ ಬೇಳೆನ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರಿಗಿಂತ ಈ ಥರ ಚಜ್ಜೆ ಹಾಕಿದ್ರೆ ಒಳ್ಳೆ ಫ್ಲೇವರು, ಟೇಸ್ಟ್ ಆಗಿರುತ್ತೆ. ನಾನು ತಗೊಂಡಿರೋ ನೀರಿಗೆ ನೋಡಿ ಅನ್ನ ಬೇಳೆ ಎಲ್ಲ ಸಮ ಪ್ರಮಾಣ ಆಗೋಗಿದೆ. ಈಗ ಬೆಲ್ಲ ಕರಗಿರೋದನ್ನ ಹಾಕ್ತಾಯಿದ್ದೀನಿ. ನೀವು ಒಂದು ಕಡೆ ಬೇಯಿಸ್ಕೊಂಡು ಒಂದು ಕಡೆ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹೇಳ್ದಂಗೆ ಕುಕ್ಕರಲ್ಲಿ 1 ವಿಸಿಲ್ ಬಿಟ್ಟರೆ ಸಾಕು. ಬೆಲ್ಲ ಹಾಕಿದ್ರೆ ನೋಡಿ ಒಳ್ಳೆ ಕಲರ್ ಬರುತ್ತೆ. ಈಗ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಕಲರು ಚೇಂಜ್ ಆಯಿತು. ಒರಿಜಿನಲ್ ಹಳ್ಳಿ ಸ್ಟೈಲಲ್ಲಿ ಪೊಂಗಲ್ ರೆಡಿ ಆಗ್ತಾಯಿದೆ ಇಲ್ಲಿ. ಈ ವರ್ಷ ನೀವು ಈ ರೆಸಿಪಿನ ಮನೆಯಲ್ಲಿ ಹಬ್ಬಕ್ಕೆ ಟ್ರೈ ಮಾಡಲೇಬೇಕು, ಅದಕ್ಕೋಸ್ಕರ ನಾನು ಬಿಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಳ ಹಾಕಿ ಸುಮಾರು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಯಾಕಂದರೆ ಆ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ. ಈಗ ಬಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡಿ. ತೀರಾ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಸ್ಮೂತಾಗಿರಬೇಕು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ ಇದು. ನೀವು ಬೇಕಂದರೆ ಬೆಲ್ಲ ತಿನ್ನಲ್ಲ ಅನ್ನೋರು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಸಕ್ಕರೆ ಅಂದರೆ ಡೈರೆಕ್ಟಾಗಿ ಹಾಕಿ. ಈಗ ನಾನು ಪಾರಂಪರೆಯಾಗಿ ಒಂದು ಮಣ್ಣಿನ ಪ್ಲೇಟ್ನಲ್ಲಿ ಬಾಳೆ ಎಲೆ ಹಾಕಿ ಸರ್ವ್ ಮಾಡ್ಕೊತೀನಿ. ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ ಮಾಡೋದು ಅಂತ.
ಈ ರೆಸಿಪಿನ ನೀವು ಮನೆಯಲ್ಲಿ ಖಂಡಿತವಾಗಿ ಈ ವರ್ಷ ಟ್ರೈ ಮಾಡಿ. ನಿಮಗೆ ದೇವರು ಆಯುಸ್ಸು ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.